ವೋಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಆ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೋಗೋದೆಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಬಿಹಾರದ ಸಂದರ್ಭದಲ್ಲಿ ಇದೇ ವೋಟ್ ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಚಾರ್ಜ್ ಶೀಟ್ ಸಲ್ಲಿದ ತಕ್ಷಣ ಏನಾಗೋದಿಲ್ಲ, ಅದು ಪ್ರಾಸಿಕ್ಯೂಷನ್ನಲ್ಲಿ ಪ್ರೂವ್ ಆಗಬೇಕು, ಕೋರ್ಟಲ್ಲಿ ಪ್ರೂವ್ ಆಗಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ SIT ಆಯಿತು, ಯಾರು ಒತ್ತಡದಿಂದ SIT ಆಯಿತು, SIT ಯಾವ ರೀತಿ ಎಂಕ್ವೈರಿ ಮಾಡಿದೆ, ಇದು ಇಲೆಕ್ಷನ್ ಕಮಿಷನ್ ಆಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದೆ. 6000 ವೋಟುಗಳನ್ನು ಕಡಿತಗೊಳಿಸೋದಕ್ಕೆ ಅರ್ಜಿ ಬಂದರೂ ಕೂಡ ಕೇವಲ 18 ವೋಟರಷ್ಟೇ ಕಡಿಸಿಗೊಳಿಸಿದೆ, ಮಿಕ್ಕಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿದ್ದಾವೆ. ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಸಂಪೂರ್ಣವಾದ ಸತ್ಯ ಹೊರಬರ್ತದೆ. ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದರ ಪಾತ್ರ ಏನಾಗಿದೆ ಸತ್ಯಾಂಶ ಅವರು ಕೂಡ ಹೇಳ್ತಾರೆ. ಕೋರ್ಟಲ್ಲಿ ಸತ್ಯಾಂಶ ಬರ್ತದೆ. ನೋಡಿ, ವೋಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಆ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೋಗೋದೆಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಬಿಹಾರದ ಸಂದರ್ಭದಲ್ಲಿ ಇದೇ ವೋಟ್ ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಚಾರ್ಜ್ ಶೀಟ್ ಸಲ್ಲಿದ ತಕ್ಷಣ ಏನಾಗೋದಿಲ್ಲ, ಅದು ಪ್ರಾಸಿಕ್ಯೂಷನ್ನಲ್ಲಿ ಪ್ರೂವ್ ಆಗಬೇಕು, ಕೋರ್ಟಲ್ಲಿ ಪ್ರೂವ್ ಆಗಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ SIT ಆಯಿತು, ಯಾರು ಒತ್ತಡದಿಂದ SIT ಆಯಿತು, SIT ಯಾವ ರೀತಿ ಎಂಕ್ವೈರಿ ಮಾಡಿದೆ, ಇದು ಇಲೆಕ್ಷನ್ ಕಮಿಷನ್ ಆಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದೆ. 6000 ವೋಟುಗಳನ್ನು ಕಡಿತಗೊಳಿಸೋದಕ್ಕೆ ಅರ್ಜಿ ಬಂದರೂ ಕೂಡ ಕೇವಲ 18 ವೋಟರಷ್ಟೇ ಕಡಿಸಿಗೊಳಿಸಿದೆ, ಮಿಕ್ಕಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿದ್ದಾವೆ. ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಸಂಪೂರ್ಣವಾದ ಸತ್ಯ ಹೊರಬರ್ತದೆ. ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದರ ಪಾತ್ರ ಏನಾಗಿದೆ ಸತ್ಯಾಂಶ ಅವರು ಕೂಡ ಹೇಳ್ತಾರೆ. ಕೋರ್ಟಲ್ಲಿ ಸತ್ಯಾಂಶ ಬರ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.